ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ ಹಾಗೂ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರೇ, ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು. 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿ 1 ಇಯರ್ ಮೇಲೆ ಆಯಿತು. ಕಳೆದ ವರ್ಷ ಇಂಪ್ಲಿಮೆಂಟ್ ಆಗಿ ಕೆಲವೊಂದು ನೌಕರರಿಗೆ ಸಂಬಳ ಹಾಗೂ ನಿವೃತ್ತ ನೌಕರರಿಗೆ ಪಿಂಚಣಿ ಹೆಚ್ಚಳ ಆಯಿತು. ಆದರೆ 7ನೇ ವೇತನ ಆಯೋಗದ ಉಳಿದ ಶಿಫಾರಸುಗಳು ಯಾವಾಗ ಜಾರಿಯಾಗತ್ತೆ ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟು ಇಲ್ಲಿ ತಂದಿದ್ದೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾಕೋ ಯಾವುದೇ ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ. ಸ್ನೇಹಿತರೆ, 7ನೇ ವೇತನ ಆಯೋಗ ಕೂಡ ಸಂಘರ್ಷ ಮಾಡಿ ತಗೊಂಡು 2 ವರ್ಷ ಹೋರಾಟ ಮಾಡಿ ತದನಂತರ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಯಿತು. 7ನೇ ವೇತನ ಆಯೋಗ ತನ್ನ ವರದಿ ಕೊಡೋಕ್ಕೆ 2 ವರ್ಷಗಳು ತಗೊಂಡು, ಇದು ಇತಿಹಾಸ ಪ್ರಸಿದ್ಧ. 2 ವರ್ಷಗಳ ನಂತರ ವರದಿಯನ್ನು ಕೊಡ್ತು. ವರದಿ ಕೊಟ್ಟಂಥ ಸಮಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಯಿತು. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಮತ್ತೆ 4 ತಿಂಗಳು ಪೋಸ್ಟ್ಪೋನ್ ಆಯಿತು. ರಾಜ್ಯ ಸರ್ಕಾರ ನೌಕರರ ಒತ್ತಡಕ್ಕೆ ಮಣಿದು ಜುಲೈ ತಿಂಗಳು ಅಲ್ಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಜುಲೈ 11ನೇ ತಾರೀಕು ಹೇಳ್ತು. ಆದರೆ 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವ ಎಲ್ಲ ಅಂಶಗಳನ್ನು ರಾಜ್ಯ ಸರ್ಕಾರ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇಂಪ್ಲಿಮೆಂಟ್ ಮಾಡ್ತಾ? ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಳಿ. 7ನೇ ವೇತನ ಆಯೋಗ ಏನೇನು ರೆಕಮೆಂಡೇಷನ್ ಮಾಡಿತ್ತು, ಆ ಎಲ್ಲ ರೆಕಮೆಂಡೇಷನ್ಗಳು ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಜಾರಿಯಾಗಿದೆಯಾ ಅಂತ ಒಂದು ಅವಲೋಕನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಇಲ್ಲ. ಸ್ನೇಹಿತರೆ, ಒಂದಂತೂ ನೀವು ಅರ್ಥ ಮಾಡ್ಕೊಬೋದು, ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬರಬೇಕಾದ ಯಾವ ಸೌಲಭ್ಯಗಳು ಸರಿಯಾಗಿ ಜಾರಿಯಾಗಿಲ್ಲ. ಸರ್ಕಾರಿ ನೌಕರರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟಿಲ್ಲ. 7ನೇ ವೇತನ ಆಯೋಗದಲ್ಲಿ ಸುಮಾರು 38 ಶಿಫಾರಸುಗಳು ಇನ್ನೂ ಜಾರಿಯಾಗಲು ಬಾಕಿ ಇದೆ. ಅದರ ಜೊತೆಯಲ್ಲಿ 7ನೇ ವೇತನ ಆಯೋಗದ 2ನೇ ಹಾಗೂ ಅಂತಿಮ ವರದಿ ಏನಾಯಿತು ಅಂತ ಹೇಳಿ ಇದುವರೆಗೆ ಸರ್ಕಾರ ಗಮನ ಕೊಟ್ಟಿಲ್ಲ. ಈ 7ನೇ ವೇತನ ಆಯೋಗದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ವಿಶೇಷವಾಗಿ 7ನೇ ವೇತನ ಆಯೋಗ ಕೆಲವೊಂದು ಸೌಲಭ್ಯಗಳನ್ನು ಘೋಷಣೆ ಮಾಡಿತ್ತು, ಶಿಫಾರಸನ್ನು ಮಾಡಿತ್ತು. ಆ ಯಾವುದೇ ಘೋಷಣೆಗಳು ಇದುವರೆಗೂ ಜಾರಿಯಾಗಿಲ್ಲ. ಅದರಲ್ಲಿ ಪ್ರಮುಖವಾಗಿ ಪಿಂಚಣಿ ವಿಚಾರದಲ್ಲಿ ಸ್ನೇಹಿತರೆ, 7ನೇ ವೇತನ ಆಯೋಗ ನಿವೃತ್ತ ಸರ್ಕಾರಿ ನೌಕರರು, ಅದರಲ್ಲೂ 70 ವರ್ಷದಿಂದ 80 ವರ್ಷಗಳ ನಡುವೆ ಇರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಆದೇಶ ಶಿಫಾರಸು ಮಾಡಿತ್ತು. ಆದರೆ ಇದುವರೆಗೆ ಆ ಶಿಫಾರಸು ಜಾರಿಯಾಗಿಲ್ಲ. ಅದ್ರ ಜೊತೆಯಲ್ಲಿ 30/1/2022ರಿಂದ 31/7/2024 ನಡುವೆ ಏನು ರಿಟೈರ್ಡ್ ಆದ್ರಂತ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯವನ್ನು ಇದುವರೆಗೆ ಕೊಟ್ಟಿಲ್ಲ. ಅವರಿಗೆ 6ನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರವೇ DCRG ಇರ್ಬೋದು, ಕಮಿಟೇಷನ್ನು, EL ಎನ್ಕೇಸ್ಮೆಂಟ್ ಇರ್ಬೋದು, ಇತರೆ ಸೌಲಭ್ಯಗಳನ್ನು ಅದೇ ಪ್ರಕಾರ ಕೊಡ್ತಾ ಇದೆ. ಬಿಟ್ಟರೆ ಇದುವರೆಗೂ ಕೂಡ 7ನೇ ವೇತನ ಆಯೋಗದ ಶಿಫಾರಸ್ಸಿನ ಸೌಲಭ್ಯಗಳ ಪಿಂಚಣಿ ಸೌಲಭ್ಯವನ್ನು ಇದುವರೆಗೂ ಕೊಟ್ಟಿಲ್ಲ. ಇದು ತಪ್ಪು ಅಲ್ವಾ? ಇದ್ರ ಬಗ್ಗೆ ಕೇಳಬೇಕು ಅಲ್ವಾ? ಅದರ ಜೊತೆಯಲ್ಲಿ ಸ್ನೇಹಿತರೆ, ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ
7ನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿತ್ತು. ಅದನ್ನು ಸಂಧ್ಯಾಕಿರಣ ಅಂತ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸಂಧ್ಯಾಕಿರಣ ಯೋಜನೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಉಪಯೋಗ ಆಗುವಂತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಜಾರಿಗೆ ತರಬೇಕು. ಇದ್ರ ಬಗ್ಗೆ ಆದಷ್ಟು ಶೀಘ್ರದಲ್ಲೇ ಗಮನ ಹರಿಸಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು. ಆದರೆ ಇದುವರೆಗೂ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಿಲ್ಲ. ಅದ್ರ ಜೊತೆಯಲ್ಲಿ 7ನೇ ವೇತನ ಆಯೋಗ ಏನು ಶಿಫಾರಸು ಮಾಡಿತ್ತು, ಸಂಧ್ಯಾಕಿರಣ ಯೋಜನೆ, ಆ ಸಂಧ್ಯಾಕಿರಣ ಯೋಜನೆಯನ್ನು ಕೂಡ ಇದುವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ. ಈ ಬಗ್ಗೆ ಕೇಳೋರು ಯಾರು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಇದ್ದರೆ ನಿನ್ನ 10 ವರ್ಷ ಆದರೂ ಕೂಡ ಈ ಸೌಲಭ್ಯಗಳು ಬರಲ್ಲ. 8ನೇ ವೇತನ ಆಯೋಗ ಆಗತ್ತೆ, ಅಲ್ಲೂ ಕೂಡ ನಮಗೆ ಅಷ್ಟೋ ಕೊಡ್ತಾರೆ, ಬಿಡ್ತಾರೆ. ನಿಜವಾಗ್ಲೂ ಅವಶ್ಯಕತೆ ಇರೋದು ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ, ವಯೋಸಹಜ ಕಾಯಿಲೆಗಳಿಂದ ಬಳಲ್ತಿರುವಂಥ ನೌಕರರಿಗೆ, ನಿವೃತ್ತಿಯಾದ ನಂತರ ಸಂಬಳ ಕೂಡ ಇರೋದಿಲ್ಲ. ಅಂಥ ಸಮಯದಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟಿನ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ಸರ್ಕಾರ ತಕ್ಷಣ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೌಲಭ್ಯವನ್ನು ಒದಗಿಸಬೇಕು. ಅದರ ಜೊತೆಯಲ್ಲಿ 7ನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರರಿಗೆ ವಿವಿಧ ಭತ್ಯೆಗಳನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು. ಆ ಯಾವುದೇ ಭತ್ಯೆಗಳು ಹೆಚ್ಚಳ ಆಗಿಲ್ಲ. ಕೇವಲ 7ನೇ ವೇತನ ಆಯೋಗದಲ್ಲಿ ಆಗಿರೋದು ಎಷ್ಟು ಅಂದರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೊಟ್ಟಂಥ 17% ಇಂಟರ್ನಲ್ ರಿಲೀಫು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೊಟ್ಟಂಥ 10% ಇಂಟರ್ನಲ್ ಪ್ಲಿಟ್ಮೆಂಟು ಸೇರಿ 27% ಪ್ಲಸ್ 31% DA ಸೇರಿಸ್ಕೊಂಡು ಮಾಡಿದೆ. ಬಿಟ್ಟರೆ ಅದನ್ನೇ ದೊಡ್ಡ ಸಾಧನೆ ಅಂತ ಹೇಳಿ ನೌಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ವಿಮಾನ ಅಂತ ಹೇಳಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದ್ದೇ ಆಯಿತು. ಆದರೆ ಇದುವರೆಗೆ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಲಿ, ಪ್ರತಿಯೊಂದು ಇಲಾಖೆಗೆ 1, 2, 3 ಸಂಘಗಳಿದ್ದಾವೆ. ಆ ಸಂಘಗಳು ಕೂಡ ಇದುವರೆಗೆ ಗಮನ ಹರಿಸಿಲ್ಲ. ತಕ್ಷಣ ರಾಜ್ಯ ಸರ್ಕಾರ, ನೌಕರ ಸಂಘಗಳು ಸೇರ್ಕೊಂಡು, ನೀವು ಒಂದು ದಿನ ರಿಟೈರ್ಡ್ ಆಗ್ತೀರಿ, ದಯವಿಟ್ಟು ನಿವೃತ್ತ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ